ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮ ಡೇ ಔಟ್ ವಿತ್ ಮೀ ಸ್ವಾಗತ ನಿಮಗೆಲ್ಲ. ಸೊ ಹಾಗಾದರೆ ಬನ್ನಿ, ಈ ನೈಸ್ ರೋಡಲ್ಲಿ ನೈಸ್ ಆಗಿ ಪ್ರಯಾಣ ಮಾಡೋಕ್ಕೆ ನಮ್ಮ ಜೊತೆಗೆ ಯಾರಿದ್ದಾರೆ ನೋಡೋಣ. ನಮ್ಮ ಜೊತೆಗೆ ಬನ್ನಿ, ಈ ಪ್ರಯಾಣದಲ್ಲಿ ನೀವು ಕೂಡ ಜೊತೆಯಾಗಿ. ಸೊ ಹಾಗಾದರೆ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ಈಗಲೇ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ನಮ್ಮ ಜೊತೆಗಿದೆ ಈ ಬ್ಯೂಟಿಫುಲ್ ಆಗಿರೋ ಜೀಪು. ಇನ್ನು ಬ್ಯೂಟಿಫುಲ್ ಜೀಪ್ ಪಕ್ಕದಲ್ಲಿ ಹ್ಯಾಂಡ್ಸಮ್ ಹುಡುಗ ಇದ್ದಾರೆ. ಹಾಯ್ ಯಶ್. ಹಾಯ್ ಸರ್. ಹಾಯ್. ಸೊ ಯಶ್ ನಮ್ಮ ನಡುವಿನ ಅತ್ಯಂತ ಪ್ರತಿಭಾವಂತ ನಟ. ಸೊ ಹ್ಯಾಪಿ ಟು ಬಿ ವಿತ್ ಯು ಯಶ್. ಹೇಗೆ ಅನಿಸ್ತಾ ಇದೆ? ಸೇಮ್ ಇಯರ್, ಖುಷಿ ಆಗ್ತಿದೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ನಿಮ್ಮ ಮಾರ್ನಿಂಗ್. ಜೊತೆ ಒಂದು ಬೀಟ್ ಹೋಗೋಣ ಅಂತ. ಈ ಬೀಟ್ ಹಾಕೋದಂದ್ರೆ ಒಂದು ಅರ್ಥ ಬೇರೆ ಇದೆಯಲ್ಲ. ಇತ್ತೀಚೆಗೆ ಏನೋ ಬೀಟ್ ಹಾಕೋದು ಅಂದ್ರೆ ಒಂದೇನೋ ಬೇರೆ ಅರ್ಥ ಇದೆ, ನಿಮ್ಗೆ ಗೊತ್ತಾ? ಇಲ್ಲ, ಮೊದಲಿಂದ ಒಂದೇ ಅರ್ಥ ಸರ್. ಕಾಲೇಜ್ ಮುಂದೆ ನಮ್ಗೆ ಗೊತ್ತಿರಲಿಲ್ಲ. ಅಯ್ಯೋ, ಇಲ್ಲ, ನಾವು ಆಗ್ತಿರ್ಲಿಲ್ಲ ಅಂತಲ್ಲ, ಬಟ್ ಅರ್ಥ ಗೊತ್ತಿರಲಿಲ್ಲ ಅಂತ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಇಲ್ಲ, ಅರ್ಥ ಬೀಟ್ ಹಾಕೋದು ಅಂತ ಅಂತಿರಲಿಲ್ಲ, ಬೇರೆ ಏನೋ ಅಂತಿದ್ವಿ ಅನ್ಸುತ್ತೆ. ಏನಂತಿದೆ ಏನೋ ಗೊತ್ತಿಲ್ಲ, ನೆನಪಿಲ್ಲ. ಕಾಳು ಹಾಕೋದು ಗೊತ್ತಿಲ್ಲ. ಸೊ ಮತ್ತೆ ಹೇಗೆ ಅನಿಸ್ತಾ ಇದೆ? ಹೇಳಿ ಸರ್. ಈ ವಾರ ನಿಮ್ಮ ಸಿನಿಮಾ ರಿಲೀಸು ಲಕ್ಕಿ. ಲಕ್ಕಿ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ತಂತಾನೆ ಸೃಷ್ಟಿಯಾಗಿದೆ. ಯಾಕೆಂದರೆ ಮೊದಲನೇದಾಗಿ ನೀವು ಮತ್ತು ರಮ್ಯಾ ಇದ್ದೀರಿ ಅನ್ನೋದು. ಸೊ ನಿಮಗೆ ನಿಮ್ಮ ಈ ಸಿನಿಮಾದಿಂದ ನಿಮ್ಮ ಪರ್ಸ್ನಲಾಗಿ ಏನು ನಿರೀಕ್ಷೆ ಇದೆ ಯಶ್? ಸರ್, ನಾನು ಪ್ರತಿ ಸಿನಿಮಾದಿಂದನೂ ಒಂದೇ ನಿರೀಕ್ಷೆ ಇಟ್ಕೊಳ್ಳೋದು, ಆ ಸಿನಿಮಾ ಜನಗಳನ್ನ ಎಂಟರ್ಟೈನ್ ಮಾಡಿ ಅವರು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ. ಇನ್ನು ಅದನ್ನು ಬಿಟ್ಟು ನಾವು ಬೇರೆ ರೀತಿ ಚೇಂಜಸ್ ಬಗ್ಗೆ ಎಲ್ಲ ನನಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು ನಂಬಿಕೆಯಿಂದ ಒಂದು ಸಿನಿಮಾ ಮಾಡಿರ್ತೀವಿ, ಒಂದು ಕಥೆ ಫಸ್ಟ್ ಕೇಳಿದಾಗ ಏನೋ ಒಂದು ವಿಜುವಲ್ಸ್ ಓಡಿರುತ್ತೆ ನಿಮಗೆ, ಈ ಥರ ಇರ್ಬೋದು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಸ್ಟೇಜ್ ಬೈ ಸ್ಟೇಜ್ ಅದು ಚೇಂಜ್ ಆಗ್ತಾ ಹೋಗುತ್ತೆ, ಇನ್ನೂ ಇಂಪ್ರೂವ್ ಆಗುತ್ತೆ, ಮತ್ತೇನೋ ಒಂದು ರೂಪ ತಾಳ್ಕೊಳ್ಳುತ್ತೆ. ಅದು ಎಲ್ಲರೂ ತುಂಬ ಜನ ಸೇರಿ ಯೋಚನೆ ಮಾಡಿ ಒಂದು ಹೊಸ ವಿಷಯ ಆಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ನೋಡಿದಾಗ ಒಂದು ಹೊಸತನ ಕಾಣ್ತಾ ಇರುತ್ತೆ ಆ ಸಬ್ಜೆಕ್ಟಲ್ಲಿ. ಇದು ಬೇರೆನೇನೋ ಆಗಿದೆಯಲ್ಲ, ಅಥವಾ ಅದೇ ಆಗಿದೆಯಾ, ಅಥವಾ ಅದಕ್ಕಿಂತ ಚೆನ್ನಾಗಿದೆಯಾ, ಈ ಥರದ್ದೆಲ್ಲ ಇರುತ್ತೆ. ಕೆಲವೊಮ್ಮೆ ನಾವು ಅಂದ್ಕೊಂಡಾಗ ಬಂದಿಲ್ಲ ಅನ್ನೋದು ಇರುತ್ತೆ. ಬಟ್ ಈ ಸಿನಿಮಾ ಎಲ್ಲರೂ ಒಂದು ತುಂಬ ಖುಷಿ ಪಡೋ ರೀತಿಯಲ್ಲಿ ಆಗಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಇನ್ನು ಮುಂದೆ ಜನಗಳು ರಿಸೀವ್ ಮಾಡ್ಕೊಂಡು ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ವೆರಿ ಟ್ರೂ. ಮಂಡ್ಯದಿಂದ ಓಡಿ ಬಂದೆ ಕಳ್ಳುಗೋಯಿಂದ, ನೀವು ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ನನ್ನಿಂದ. ಮಂಡ್ಯದಿಂದ ಓಡಿ ಬಂದ ಕಳ್ಳುಗೋಯಿಂದ, ಇವ್ರು ಕಣ್ಣಿದ್ರೆ ಹೆಣ್ಮಕ್ಳ ಕತೆ ಗೋಯಿಂದ. ಗೋಲ್ಡ್ ಫಿಶ್ ಬಲಗೆ ಬಿತ್ತು ಡನ್ಕಿಡಮ. ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ, ಇವ್ರು ಕಣ್ಣಿಗೆ ಬಿದ್ರೆ ಹೆಣ್ಮಕ್ಳ ಕತೆ ಗೋವಿಂದ. ಒಂದು ಸಿನಿಮಾ ಒಪ್ಕೊಳ್ಳುವಾಗೆ ನಿರೀಕ್ಷೆ ನಿಮಗೆ ಹೇಗೆ ಹುಟ್ಟುತ್ತೋ, ಒಂದು ಸಿನಿಮಾ ಮುಹೂರ್ತ ಬಂದಾಗ ಸ್ಟಾರ್ ಕಾಸ್ಟ್ ಇವರು, ಡೈರೆಕ್ಟರ್ ಇವರು, ಈ ಥರ ಕತೆ ಪೋಸ್ಟ್ಗಳು ಹೇಗಿರುತ್ತೆ ಅನ್ನೋದ್ರ ಮೂಲಕ ನಮಗೆ ನಿರೀಕ್ಷೆಗಳು ಹುಟ್ಟಿರುತ್ತೆ. ಸೊ ನಾನು ಹೇಳಿದಾಗೆ ನೀವು ಮತ್ತು ರಮ್ಯ ಇರೋದ್ರಿಂದ ಮೇಯ್ನ್ ಆಗಿ ಇದ್ರ ನಿರೀಕ್ಷೆಗಳು, ಅದಾದ ನಂತರ ನಿಮ್ಮ ಬೇರೆ ಬೇರೆ ವಿಚಾರಗಳು. ನಮ್ಮ ಬ್ಯಾನರ್ ರಾಧಿಕಾ ಕುಮಾರಸ್ವಾಮಿ ಪ್ರೊಡಕ್ಷನ್. ಎಸ್, ವೆರಿ ಟ್ರೂ. ಸೊ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಮೊದಲನೇ ಬಾರಿಗೆ ಒಂದು ಫುಲ್ ಫ್ಲೆಡ್ಜ್ ಆಗಿ ಪ್ರೊಡ್ಯೂಸರ್ ಆಗಿ ಜೊತೆಗಿದ್ರು. ನಿಮ್ಮ ಜೊತೆಗೆ ಇಂಟ್ರಾಕ್ಷನ್ ಇತ್ತು, ಅವರು ಒಂದು ರೋಲ್ ಮಾಡ್ಬೋದಾಗಿತ್ತು ಅನಿಸುತ್ತೆ ನನಗೆ. ಅಂದರೆ ಕಥೆಯಲ್ಲಿ ಇರಬೇಕಲ್ಲ. ಖಂಡಿತ. ಏನಾಗುತ್ತೆ, ಅವರು ಮಾಡಿದ್ರೆ ಖುಷಿನೇ. ತುಂಬ ಜನ ನನಗೆ ಹೋದ್ರೆ ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ನನಗೆ ಸಿಕ್ಕಿದಾಗೆಲ್ಲ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಅವರಿಗೆ ಪರ್ಫಾರ್ಮ್ ಮಾಡೋದು, ಆ್ಯಕ್ಟ್ ಮಾಡೋದಕ್ಕೆ ಅಂತ. ಮೊನ್ನೆ ಆಡಿಯೋ ರಿಲೀಸಲ್ಲಿ ನೋಡಿದಾಗೆಲ್ಲ ತುಂಬ ಜನ ಹೇಳ್ತಾ ಇದ್ರು, ಅವ್ರು ಇನ್ನೂ ಎಷ್ಟು ಚೆನ್ನಾಗಿದ್ದಾರೆ, ಅವರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅವರು ಮಾಡ್ತಾರೆ, ಅವರು ಮಾಡಲ್ಲ, ನಿಮ್ಮ ಸಿನಿಮಾಲಿ ಯಾವ್ದಾದ್ರು ಮಾಡೋದಲ್ವಾ ಅಂತ ಈಗ ನೀವು ಕೇಳಿದ ಪ್ರಶ್ನೆನೇ ಕೇಳ್ತಾ ಇರ್ತಾರೆ. ಬಟ್ ಅವ್ರು ನಾವು ಕೇಳಿದಾಗಲೂ ಇಲ್ಲ, ಖಂಡಿತ ಮಾಡ್ಬೋದು, ಒಳ್ಳೆ ಅದಕ್ಕೆ ತಕ್ಕನಾದಂಥ ಒಂದು ಸ್ಟೋರಿ ಬೇಕು, ಸರಿಯಾದ ಪಾತ್ರ ಬೇಕು. ಈ ಸಿನಿಮಾಲಿ ಅಂಥ ಅವಕಾಶ ಇರಲಿಲ್ಲ. ಇನ್ಫ್ಯಾಕ್ಟ್ ತುಂಬ ಯೋಚನೆ ಮಾಡ್ತಾ ಇದ್ರು ಎಲ್ಲರೂ ಯಾವ್ದಾದ್ರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿಸ್ಬೇಕು ಅಂತ. ಬಟ್ ಸ್ಟೋರಿಲಿ ಎಲ್ಲೂ ಅಂಥ ಅವಕಾಶ ಸಿಗಲಿಲ್ಲ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ.
ವಯಸ್ಸಿಂದ ಒಂದು ಆಸೆ ಇರುತ್ತೆ. ಸೊ ನಾನು ಅವಾಗಲೇ RX ಒಂದು 100 RX 100 ತೆಗೆಸ್ಕೊಂಡಿದ್ದೆ. ಒಂದು ಬ್ಲ್ಯಾಕ್ ಕಲರ್ ಗಾಡಿ ಇತ್ತು, ಅದಕ್ಕೆ ಏನೇನು ಫ್ಲೈಯಿಂಗ್ ಮಡ್ ಗಾರ್ಡ್ ಎಲ್ಲ ಹಾಕ್ಕೊಂಡು ಸೈಲೆನ್ಸರ್ ಎಲ್ಲ ಚೇಂಜ್ ಮಾಡಿಕೊಂಡು ತುಂಬ ಗಾಡಿ ಜೊತೆ ಭಾಳ ಒಂದು ಗಂಟಿತ್ತು. ವೆಹಿಕಲ್ ಸಂಬಂಧಪಟ್ಟಂಗೆ ತುಂಬ ಕಡಿಮೆ ಅನಿಸಿದ್ದು ನನಗೆ. ಯಾವ ವೆಹಿಕಲ್ ಇಷ್ಟ ಆಯಿತು ಅದನ್ನ ತಗೊಂಡಿದ್ದೀನಿ. ಎಸ್. ಇನ್ನೊಂದು ಕನಸು ಇದೆ, ಅದ್ರ ಬಗ್ಗೆ ಈಗ ನಾನು ಕೇಳಬೇಕು. ಏನಂದರೆ ಈ ಒಂದು ವೆಹಿಕಲ್ ಅಂದರೆ ಎಸ್ಪೆಷಲಿ PUC ಬಂದ್ಮೇಲೆ ಒಂದು ಬೈಕ್ ಬೇಕನ್ಸುತ್ತಲ್ಲ, ಆ ಬೈಕ್ ಹಿಂದ್ಗಡೆ ಒಬ್ರು ಹುಡುಗಿ ಕೂತ್ಕೊಳ್ಳೋಕಿರ್ಬೇಕಂತ ಆ ಥರನೂ ಇತ್ತಾ? ಇಲ್ಲ, ನಮ್ಮಿಂದ ಕೂರ ಅಂತದ್ದು ಏನೂ ಇರಲಿಲ್ಲ, ಕಿರ್ಸ್ಕೊಂಡು ಓಡೋ ಹಂಗಿತ್ತು. ಯಾಕೆ ಹಂಗೆ ಓಡಿಸ್ತಿದ್ವಿ. ಹಂಗೆ? ಓಕೆ. love